ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲಿಯ ಲೆಮನ್ ಚಿಕನ್ ಮಾಡೋಣ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ಒಂದು ಸಲ ಈ ರೀತಿ ಮಾಡ್ಕೊಂಡು ತಿನ್ನಿ, ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಸಹ ದೊಡ್ಡವರು ಸಹ ಅಷ್ಟು ಟೇಸ್ಟಿಯಾಗಿರ್ತದೆ. ಬನ್ನಿ ಈ ಲೆಮನ್ ಚಿಕನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಚಿಕನ್ನ ಚೆನ್ನಾಗಿ ಉಪ್ಪು ಅರಿಶಿನ ಪೌಡ್ರ್ ಹಾಕಿ ವಾಶ್ ಮಾಡ್ಕೊಂಡು ತೊಗೊಬೇಕು. ಪೆಪ್ಪರ್ ಪೌಡ್ರು, ಅರಿಶಿನ ಪುಡಿ, ಗರಂ ಮಸಾಲ, ಉಪ್ಪು, ಜೀರಿಗೆ ಪುಡಿ, ಧನಿಯಾ ಪುಡಿ ಎಲ್ಲವೂ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀವಿ. ಲೆಮೆನು ಒಂದು ಅರ್ಧ ಕಪ್ಪಿನಷ್ಟು ಲೆಮನ್ ತೊಗೊಂಡಿದ್ದೀವಿ ರಸನ. ಬೆಳ್ಳುಳ್ಳಿ ಶುಂಠಿ 2 ಸ್ಪೂನು, ಅರ್ಧ ಬೌಲಷ್ಟು ಈರುಳ್ಳಿ, ಅರ್ಧ ಬೌಲಷ್ಟು ಕೊತ್ತಂಬರಿ, ಅರ್ಧ ಬೌಲಷ್ಟು ಟೊಮ್ಯಾಟೊ, ಖಾರಕ್ಕೆ ಅನುಗುಣವಾಗಿ ಒಂದು 10ರಿಂದ 15 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀವಿ. ಒಂದು 20 ಗೋಡಂಬಿನ ನೀರಲ್ಲಿ ನೆನೆಸ್ಕೊಂಡಿದ್ದೀವಿ. ಇದನ್ನು ರುಬ್ಕೊಂಡು ಬರೋಣ. ಈಗ ಮ್ಯಾರಿನೇಷನ್ ಮಾಡೋಕ್ಕೆ ಚಿಕನ್ಗೆ ಲಿಂಬೆಹಣ್ಣು ರಸನ ಸೇರಿಸ್ಕೊಳ್ಳಿ. ಒಂದು 3 ಲಿಂಬೆಹಣ್ಣು, ನಾನಿಲ್ಲಿ 1.5 kg ಚಿಕನ್ನ ತೊಗೊಂಡಿದ್ದೀವಿ. ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ, ಉಪ್ಪು, ಜೀರಿಗೆ, ಗರಂ ಮಸಾಲ ಇಷ್ಟನ್ನು ಚೆನ್ನಾಗಿ ಹಾಕಿ ಕ್ಲೀನಾಗಿ ತಿರುಗಿಸ್ಕೊಟ್ಟು, ರುಚಿಗೆ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಕ್ಲೀನಾಗಿ ಒಂದು 1/2 ಅವರ್ ಮ್ಯಾರಿನೇಷನ್ ಮಾಡೋಕ್ಕೆ ಇರಬೇಕು. ತದನಂತರ ಒಂದು ಕಡಾಯಿ ಇಟ್ಕೊಳ್ಳಿ. ಒಗ್ಗರಣೆ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ಒಂದು 4 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪನೂ ಸಹ ಅಷ್ಟೇ ಪ್ರಮಾಣದಲ್ಲಿ 2 ಈಕ್ವಲಲ್ಲಿ ಸೇರಿಸ್ಕೊಳ್ಳಿ. ಒಂದು 4 ಸ್ಪೂನಷ್ಟು ತುಪ್ಪ, 4 ಸ್ಪೂನಷ್ಟು ಎಣ್ಣೆ 2 ಈಕ್ವಲ್ ಆಗಿ ಸೇರಿಸ್ಕೊಂಡು ಚೆನ್ನಾಗಿ ತುಪ್ಪ ಎಣ್ಣೆ 2 ಬಿಸಿ ಆದಮೇಲೆ ಉದ್ದುದ್ದ ಕಟ್ ಮಾಡ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿನ ಅದನ್ನು ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೋದು. ಇಲ್ಲಾಂದರೆ ಈ ರೀತಿ ಕಟ್ ಮಾಡೋಕ್ಕೆ ಬೇಡ ಅಂದರೆ ರುಬ್ಕೊಬೋದು. ಹಸಿಮೆಣಸಿನ್ಕಾಯಿ ಪೇಸ್ಟ್ನ ರುಬ್ಕೊಬೋದು. ಈಗ ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ಈಗ 2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಸೇರಿಸ್ಕೊಳ್ಳಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಆಗಬೇಕು, ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನು ಸಹ. ಈಗ ಒಂದು ಅರ್ಧ ಬೌಲಷ್ಟು ಸಣ್ಣದಾಗಿ ಈರುಳ್ಳಿನೆಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ 2 ನಿಮಿಷ ಕಾಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಡಿ. ಈ ಈರುಳ್ಳಿಗೆಲ್ಲ ಉಪ್ಪೆಲ್ಲ ಚೆನ್ನಾಗಿ ಹಿಡಿತದೆ. ಅಲ್ಲಿ ಒಂದು ಸ್ವಲ್ಪ ಚಿಕನ್ಗೆ ಉಪ್ಪು ಹಾಕ್ಕೊಂಡು ಒಂದು 1/2 ಅವರ್ ಬಿಟ್ಟಿದ್ವಲ್ಲ, ಲೆಮನ್ ಜ್ಯೂಸ್ ಎಲ್ಲ ಹಾಕಿ ಇಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಈ ಈರುಳ್ಳಿ ಟೊಮಾಟೊಗೆಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ, ಸಾಕಾಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ. ಈಗ ಒಂದು ಅರ್ಧ ಬೌಲಷ್ಟು ಟೊಮಾಟೊನ ಕಟ್ ಮಾಡ್ಕೊಂಡಿದ್ವಿ. ಅರ್ಧ ಬೌಲಷ್ಟರಂದರೆ ಒಂದು 2ರಿಂದ 3 ಟೊಮಾಟೊನ ಕಟ್ ಮಾಡ್ಕೊಂಡಿದ್ವಿ. ನಾಟಿ ಟೊಮಾಟೊ ತೊಗೊಂಡಿದ್ವಿ ನಾವಿಲ್ಲಿ. ಅಡುಗೆಗೆಲ್ಲ ಈ ನಾಟಿ ಟೊಮೊಟೊನೇ ಯೂಸ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಆಗೋಗುತ್ತೆ ಅಡುಗೆ. ಈಗ ಒಂದು ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಪೆಪ್ಪರು ಈ ಟೊಮೊಟೊಗೆಲ್ಲ ಹಿಡಿಬೇಕಲ್ವ, ಟೊಮೊಟೊ ಈರುಳ್ಳಿಗೆಲ್ಲ ಹಾಕ್ಕೊಬೇಕು ನಾವಿಲ್ಲಿ. ಇಷ್ಟಕ್ಕೆ ಎಷ್ಟು ಮಸಾಲ ಬೇಕೋ ಅಷ್ಟು ಮಸಾಲಾನ ಸೇರಿಸ್ಕೊಡೋಣ. ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಈ ಟೊಮೊಟೊ ಎಲ್ಲ ಚೆನ್ನಾಗಿ
ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ರೀತಿಯಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿರಬೇಕು. ಈ ಮಸಾಲೆನೂ ಸಹ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ನೆನೆಯಕ್ಕೆ ಹಾಕ್ಕೊಂಡಿದ್ವಲ್ಲ ಗೋಡಂಬಿನ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ವಿ. ಅದು ಒಂದು ಬಟ್ಲಷ್ಟು ಆಗಿದೆ, ಬೌಲಷ್ಟು. ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಚಿಕನ್ನ ಮ್ಯಾರಿನೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಚಿಕನ್ನ ಇದರಲ್ಲಿ ಸೇರಿಸ್ಕೊಳ್ಳಿ. ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ವಲ್ಲ, ಇಲ್ಲಿ ನೋಡಿ. ಇವಾಗ ಕಟ್ ಮಾಡ್ಕೊಂಡಿರೋಂಥ ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ವಿ ಸಣ್ಣದಾಗಿ. ಅದನ್ನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಈಗ ಬೇಯಕ್ಕೆ ಬಿಡಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಎಣ್ಣೆ ತುಪ್ಪ ಹಾಕಿ ನಾವು ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ, ಅದರಲ್ಲಿ ಈ ರೀತಿ ಚಿಕನ್ನು ಸಹ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಬೇಕು. ಸ್ವಲ್ಪ ಗ್ರೇವಿ ಥರ ಬೇಕಂದರೆ ನೀರನ್ನ ಸೇರಿಸ್ಕೊಬೇಕು. ಇದು ಗೀ ರೈಸ್ಗೆಲ್ಲ ತುಂಬ ಟೇಸ್ಟಿಯಾಗಿರ್ತದೆ. ಒಂದು ಸಲ ಮಾಡ್ಕೊಂಡು ತಿನ್ನಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ. ಅಷ್ಟೊಂದು ಸೂಪರಾಗಿರ್ತದೆ ಈ ಟೇಸ್ಟ್ ಅಂತೂ. ನೋಡಿ, ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು. ಒಂದು ಸ್ವಲ್ಪ ಚಿಕನ್ನು ಬೇಯಬೇಕಲ್ವಾ, ಅದಕ್ಕೋಸ್ಕರ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ಏನು ಬೇಡ ಇದಕ್ಕೆ. ಚಿಕನಲ್ಲೂ ನೀರಿನ ಅಂಶ ಇರ್ತದೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಾಗಿದೆ ಚಿಕನ್ ಎಲ್ಲ. ಒಂದು 10ರಿಂದ 15 ನಿಮಿಷ ಕಾಲ ಚಿಕನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ವಿ. ಇವಾಗ ಒಂದು ಸ್ವಲ್ಪ ಕಾರ್ನ್ಫ್ಲವರ್ನ ನೀರು ಹಾಕಿ ಸ್ವಲ್ಪ ಕಲಿಸ್ಕೊಂಡು ಇದ್ರಲ್ಲಿ ಸೇರಿಸ್ಕೊಂಡಿದ್ವಿ. ಇವಾಗ ಸ್ವಲ್ಪ ಕಾರ್ನ್ಫ್ಲವರು, ಒಂದು ಅರಿಶಿನ ಪುಡಿ ಹಾಕ್ಕೊತೀವಲ್ಲ ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಒಂದು 10 ನಿಮಿಷ ಕಾಲ ಬೇಯಿಸ್ಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಇವಾಗ ರೆಸ್ಟೋರೆಂಟ್ ಸ್ಟೈಲಿಯ ಲೆಮನ್ ಚಿಕನು ರೆಡಿಯಾಗಿದೆ. ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಲೇ ಯಾರು ನೋಡ್ತಾ ಇದ್ದೀರೋ ಅವರು ನೋಡಿ. ಇವಾಗ ರೆಸ್ಟೋರೆಂಟ್ ಸ್ಟೈಲಿಯ ಬಿಸಿ ಬಿಸಿಯಾದ ಲೆಮನ್ ಚಿಕನ್ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.